ಕ್ಲೌಡ್ ಕಂಪ್ಯೂಟಿಂಗ್ ಲ್ಯಾಬ್ ಎಕ್ಸ್ಪೆರಿಮೆಂಟ್ 1 ಎಕ್ಸ್ಪ್ಲೋರಿಂಗ್ AWS ಕ್ಲೌಡ್ ಶೆಲ್ ಅಂಡ್ AWS Cloud9 IDE. AWS ಕ್ಲೌಡ್ ಶೆಲ್ ಅಂತಂದ್ರೆ ಏನು? AWS ಕ್ಲೌಡ್ ಶೆಲ್ ಅಂತಂದ್ರೆ AWS ಪ್ರೊವೈಡ್ ಮಾಡಿರೋದು ಬ್ರೌಸರ್ ಬೇಸ್ಡ್ ಟರ್ಮಿನಲ್. AWS ಕನ್ಸೋಲ್ ಓಪನ್ ಮಾಡಿದ್ರೆ ಟರ್ಮಿನಲ್ ರೆಡಿ ಇರುತ್ತೆ. ಅದರಲ್ಲೇ AWS ಕಮೆಂಟ್ಸ್ನ ಡೈರೆಕ್ಟ್ ಆಗಿ ರನ್ ಮಾಡ್ಬೋದು. ಕ್ಲೌಡ್ ಶೆಲ್ನ ಯಾಕೆ ಯೂಸ್ ಮಾಡ್ತೀವಿ? AWS CLI ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ಕಮಾಂಡ್ ಲೈನ್ ಇಂಟರ್ಫೇಸ್ CLI ಅಂತಂದ್ರೆ ಅದನ್ನ ಇನ್ಸ್ಟಾಲ್ ಮಾಡಬೇಕಾಗಿಲ್ಲ. ಆಲ್ರೆಡಿ ಲಾಗಿನ್ ಆಗಿರುತ್ತೆ. ಕ್ರೆಡೆನ್ಷಿಯಲ್ ಸೆಟ್ ಮಾಡಬೇಕಾಗಿಲ್ಲ. ಫಾಸ್ಟ್ ಆಕ್ಸೆಸ್, ಕ್ವಿಕ್ಲಿ AWS ಸರ್ವಿಸ್ ಮ್ಯಾನೇಜ್ ಮಾಡ್ಬೋದು. ಕ್ಲೌಡ್ ಶೆಲ್ ಫೀಚರ್ಸ್ ಪ್ರೀ ಅಥೆಂಟಿಕೇಟೆಡ್, ಆಲ್ರೆಡಿ AWS ಲಾಗಿನ್ ಆಗಿರುತ್ತೆ. ಆಕ್ಸೆಸ್ ಕೀ, ಸೀಕ್ರೆಟ್ ಕೀ ಮತ್ತೆ ನಾವು ಸೆಟ್ ಮಾಡಬೇಕಾಗಿಲ್ಲ. ಮಲ್ಟಿಪಲ್ ಶೆಲ್ ಸಪೋರ್ಟ್ ಇರುತ್ತೆ ಅದರಲ್ಲೇ, ಬ್ಯಾಶ್, ಪವರ್ ಶೆಲ್ ಎಕ್ಸೆಟ್ರಾ. ಟೂಲ್ಸ್ ಆಲ್ರೆಡಿ ಇನ್ಸ್ಟಾಲ್ ಆಗಿರುತ್ತೆ. ಗಿಟ್, ಪೈಥಾನ್, Node.js, ಪಿಪ್, ವಿಮ್ ಎಕ್ಸೆಟ್ರಾ. ಪರ್ಸಿಸ್ಟೆಂಟ್ ಸ್ಟೋರೇಜ್, ಕ್ಲೌಡ್ ಶೆಲ್ 1 GB ಸ್ಟೋರೇಜ್ನ ಪರ್ ರೀಜನ್ಗೆ ಕೊಡುತ್ತೆ. ಫೈಲ್ ಸೇವ್ ಮಾಡಿದ್ರೆ ನೆಕ್ಸ್ಟ್ ಟೈಮ್ ಕೂಡ ಅವೈಲೇಬಲ್ ಇರುತ್ತೆ. ಸೆಕ್ಯೂರಿಟಿ ಫೀಚರ್ಸ್, ಸೆಕ್ಯೂರಿಟಿ ಸ್ಟ್ರಾಂಗ್ ಇರುತ್ತೆ. ಸೆಷನ್ ರೀಸ್ಟೋರ್ ಅಂದ್ರೆ ನಾವು ಟ್ಯಾಬ್ನ ಕ್ಲೋಸ್ ಆದ್ಮೇಲೆ ಮತ್ತೆ ಓಪನ್ ಮಾಡಿದ್ರು ವರ್ಕ್ ಲಾಸ್ ಆಗಿಲ್ಲ. ಕಾಸ್ಟ್, ಇಫ್ ವಿ ಕ್ರಿಯೇಟ್ AWS ಸರ್ವಿಸಸ್ ಲೈಕ್ EC2, S3, ಲ್ಯಾಂಬ್ಡಾ ಇವೆಲ್ಲ ಕ್ರಿಯೇಟ್ ಮಾಡಿದಾಗ ಅದರಲ್ಲಿ ಅಪ್ಲೋಡ್ ಮಾಡೋದ್ರ ಮೇಲೆ, ಅದನ್ನ ಯೂಸ್ ಮಾಡೋದ್ರ ಮೇಲೆ ಚಾರ್ಜ್ ಅಪ್ಲೈ ಆಗುತ್ತಾ. ಕ್ಲೌಡ್ ಶೆಲ್ ಫ್ರೀ ಆಗೇ ಇರುತ್ತೆ. Cloud9 IDE ಅಂತಂದ್ರೆ ಆನ್ಲೈನ್ IDE, ಅದು ಇಂಟಿಗ್ರೇಟೆಡ್ ಡೆವಲಪ್ಮೆಂಟ್ ಎನ್ವಿರಾನ್ಮೆಂಟ್. ಇದರಲ್ಲಿ ಕೋಡ್ ಎಡಿಟರ್, ಟರ್ಮಿನಲ್, ಡಿಬಗ್ಗಿಂಗ್ ಸಪೋರ್ಟ್ ಇರುತ್ತೆ. ಅಂದ್ರೆ ಬ್ರೌಸರ್ ಅಲ್ಲೇ ಕೋಡಿಂಗ್ ಮಾಡಕ್ಕೆ Cloud9 ಯೂಸ್ ಮಾಡ್ತೀವಿ. Cloud9 ಡಿಫ್ರೆನ್ಸ್ ಏನು ಅಂದ್ರೆ, ಕ್ಲೌಡ್ ಶೆಲ್ ಅಲ್ಲಿ ಬರೀ ಟರ್ಮಿನಲ್ ಮತ್ತೆ CLI ಕಮೆಂಟ್ಸ್ ನ ರನ್ ಮಾಡ್ಬೋದು. Cloud9 ಅಲ್ಲಿ ಕೋಡ್ ಎಡಿಟರ್ ಪ್ಲಸ್ ಟರ್ಮಿನಲ್ ಅಂದ್ರೆ ಕೋಡ್ ನ ಅಲ್ಲೇ ಬರೆದು ರನ್ ಮಾಡ್ಬೋದು. ಪ್ರೋಗ್ರಾಮ್ಸ್ ರೈಟ್ ಮಾಡಿ ರನ್ ಮಾಡ್ಬೋದು. ಯೂಸ್ ಕೇಸಸ್, ಕ್ಲೌಡ್ ಶೆಲ್ ಯೂಸ್ ಮಾಡೋದು AWS CLI ಪ್ರಾಕ್ಟೀಸ್, ಆಟೋಮೇಷನ್, ಟ್ರಬಲ್ ಶೂಟಿಂಗ್, ಕ್ವಿಕ್ ಮ್ಯಾನೇಜ್ಮೆಂಟ್ ಆಫ್ AWS. Cloud9 ಅಂತಂದ್ರೆ ಕೋಡಿಂಗ್ ಪ್ರಾಜೆಕ್ಟ್ಸ್, ಟೆಸ್ಟಿಂಗ್ ಪ್ರೋಗ್ರಾಮ್ಸ್, ಡೆವಲಪಿಂಗ್ ವೆಬ್ ಆಪ್ಸ್. ಇದರಲ್ಲಿ ಕಮೆಂಟ್ಸ್ನ ಟೈಪ್ ಮಾಡ್ಬೋದು. ಎಕ್ಸಾಂಪಲ್ ಕಮೆಂಟ್ಸ್ LS, PWD, AWS ಅಂದ್ರೆ S3 ಬಕೆಟ್ನ ಕ್ರಿಯೇಟ್ ಮಾಡಿರೋದನ್ನ ಇಲ್ಲೇ ರನ್ ಮಾಡ್ಬೋದು. ಇದಿಷ್ಟು ಈ ಪ್ರೋಗ್ರಾಮ್ದು ಬೇಸಿಕ್ ಇನ್ಫಾರ್ಮೇಶನ್. ನೆಕ್ಸ್ಟ್ ಕ್ಲೌಡ್ ಶೆಲ್ನ ಹೇಗೆ ರನ್ ಮಾಡೋದು. ಕ್ಲೌಡ್ ಶೆಲ್ ಓಪನ್ ಮಾಡ್ಬೇಕು ಫಸ್ಟ್. ಇಲ್ಲಿ ಕ್ಲೌಡ್ ಶೆಲ್ ಇಂದು ಐಕಾನ್ ಇರುತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇದು ಓಪನ್ EU North 1 ಎನ್ವಿರಾನ್ಮೆಂಟ್. ಫಸ್ಟ್ ಕಮಾಂಡ್ AWS ವರ್ಷನ್ ಅಂದ್ರೆ AWS CLI ಇನ್ಸ್ಟಾಲ್ ಆಗಿದೆಯಾ ಇಲ್ಲ ಅಂತ ನೋಡಕ್ಕೆ. ಎಂಟರ್. ಇನ್ಸ್ಟಾಲ್ ಆಗಿದ್ರೆ ಅದು ಯಾವ ವರ್ಷನ್ ಅಂತ ಈ ತರ ಎಲ್ಲ ತೋರಿಸುತ್ತೆ. ನೆಕ್ಸ್ಟ್ ಹೂ ಆಮ್ ಐ ಅಂದ್ರೆ ಯಾವ ಯೂಸರ್ ಅಕೌಂಟ್ ಅಲ್ಲಿ ಲಾಗಿನ್ ಆಗಿದೀವಿ ಅಂತ. ಕ್ಲೌಡ್ ಶೆಲ್ ಯೂಸರ್. ನೆಕ್ಸ್ಟ್ PWD, ಯಾವ ಫೋಲ್ಡರ್ ಅಲ್ಲಿ ಕರೆಂಟ್ ಆಗಿ ವರ್ಕ್ ಮಾಡ್ತಿರೋದು. ಹೋಮ್ ಒಳಗಡೆ ಕ್ಲೌಡ್ ಶೆಲ್ ಯೂಸರ್ ಅಲ್ಲಿ. ನೆಕ್ಸ್ಟ್ ಇದರಲ್ಲಿ ಫೈಲ್ಸ್ ನ ಕ್ರಿಯೇಟ್ ಮಾಡಿ ಕಂಟೆಂಟ್ ನ ಇಲ್ಲೇ ಬರಿಬೋದು. ಕ್ಯಾಟ್ ಸ್ಪೇಸ್ ಗ್ರೇಟರ್ ದೆನ್ ಫೈಲ್ 1.txt ಫೈಲ್ TXT. ಇಲ್ಲಿ ಕಂಟೆಂಟ್ ನ ನಾವೇ ಇನ್ಪುಟ್ ಕೊಡ್ಬೋದು. ಹಲೋ, ದಿಸ್ ಇಸ್ ಫೈಲ್ 1. ಕಂಪ್ಲೀಟ್ ಆದ್ಮೇಲೆ Ctrl+Z ಒತ್ತಬಾರ್ದು, Ctrl+D ಒತ್ತಬೇಕು.
ನೆಕ್ಸ್ಟ್ cat space greater than file 2.txt. hello, this is file 2 ಅಂತ ಕಂಟೆಂಟ್ ಕೊಟ್ಟಿರೋದು ಇವಾಗ. ಇವಾಗ ಇದರಲ್ಲಿ ಎರಡು ಫೈಲ್ಸ್ ಕ್ರಿಯೇಟ್ ಆಗಿದಾವೆ, ಫೈಲ್ 1 ಮತ್ತೆ ಫೈಲ್ 2. ಈಗ ಅವು ಕ್ರಿಯೇಟ್ ಆಗಿದಾವ ಇಲ್ಲ ಎಲ್ಲ ಫೈಲ್ಸ್ನ ಡಿಸ್ಪ್ಲೇ ಮಾಡೋಕ್ಕೆ ls ಕಮಾಂಡ್ ಯೂಸ್ ಮಾಡ್ತೀವಿ. ಫೈಲ್ 1 ಫೈಲ್ 2 ಅಂತ ಬಂದಿದೆ. ನೆಕ್ಸ್ಟ್ ಇದರಲ್ಲೇ HTML ಕೋಡ್ನು ಬರೀಬೋದು. cat greater than index.html. document type HTML. HTML ಇಲ್ಲಿಂದ ಶುರು ಆಗೋದು. ಹೆಡ್ ಅಲ್ಲಿ ಟೈಟಲ್. ವೆಬ್ ಪೇಜ್ 1. ಇದಿಷ್ಟು HTML ಕೋಡು. ಇದನ್ನ ಸ್ಟಾಪ್ ಮಾಡಕ್ಕೆ ಕಂಟ್ರೋಲ್ D. ಇವಾಗ ಮತ್ತೆ ls ಕಮೆಂಟ್ ರನ್ ಮಾಡಿದ್ರೆ 3 ಫೈಲ್ಸ್ ಬರುತ್ತೆ. index.html ಬಂದಿದೆ. ನೆಕ್ಸ್ಟ್ ಡೇಟ್ ಅಂತ ಕೊಟ್ಟಾಗ ಕರೆಂಟ್ ಡೇಟ್ ಏನಿರುತ್ತೋ ಅದನ್ನ ಡಿಸ್ಪ್ಲೇ ಮಾಡುತ್ತಾ. ಕ್ಯಾಲೆಂಡರ್ ಕರೆಂಟ್ ಮಂತ್, ಇವಾಗ ಯಾವ ಮಂತಿಂದ ಇರುತ್ತೋ ಆ ಮಂತಿಂದು ಡಿಸ್ಪ್ಲೇ ಮಾಡುತ್ತೆ. ಒಂದು ಇಯರ್ದು ಡಿಸ್ಪ್ಲೇ ಮಾಡಬೇಕು ಅಂತಂದ್ರೆ ಕ್ಯಾಲೆಂಡರ್ ಮತ್ತೆ ಇಯರ್ ಕೊಡ್ಬೇಕು. 2026 ಫುಲ್ ಈ ಇಯರ್ದು 26 ಇಯರ್ದು ಫುಲ್ ಕ್ಯಾಲೆಂಡರ್ ಡಿಸ್ಪ್ಲೇ ಮಾಡುತ್ತೆ. ಇವಾಗ ನಾವು ಬರೆದು ಕ್ರಿಯೇಟ್ ಮಾಡಿರೋ ಫೈಲ್ಸ್ನ ಅದ್ರೊಳಗಡೆ ಏನು ಕಂಟೆಂಟ್ ಇದೆ ಅಂತ ನೋಡಬೇಕು ಅಂತಂದ್ರೆ ಕ್ಯಾಟ್ ಇದು ಗ್ರೇಟರ್ ದೆನ್ ಅಂತ ಅಲ್ಲಿ ಯೂಸ್ ಮಾಡ್ತೀವಿ ಕ್ರಿಯೇಟ್ ಮಾಡಕ್. ಇಲ್ಲಿ ನೋಡ್ಬೇಕಾದಲ್ಲಿ ಗ್ರೇಟರ್ ದೆನ್ ಅಂತ ಯೂಸ್ ಮಾಡಬಾರ್ದು. ಕ್ಯಾಟ್ ಫೈಲ್ 1.txt ಎಂಟರ್. ಅದರಲ್ಲಿ ಏನಿತ್ತು ಅದು ಡಿಸ್ಪ್ಲೇ ಆಯಿತು. ನೆಕ್ಸ್ಟ್ ಕ್ಯಾಟ್ ಫೈಲ್ 2.txt ಅದರಲ್ಲಿರೋದು ಬಂತು. ನೆಕ್ಸ್ಟ್ ಇನ್ನೊಂದು ಇಂಡೆಕ್ಸ್, ಕ್ಯಾಟ್ ಇಂಡೆಕ್ಸ್. ಇದು ಹಾಗೆ ಇದರಲ್ಲಿ ಇದರಲ್ಲಿ ಎರಡು ಟ್ಯಾಬನ್ನು ಯೂಸ್ ಮಾಡ್ಬೋದು. ಆಕ್ಷನ್ಸ್ ಕ್ಲಿಕ್ ಮಾಡಿ ನ್ಯೂ ಟ್ಯಾಬ್ ಅಥವಾ ಸ್ಪ್ಲಿಟ್ ಇಂಟು ಕಾಲಮ್ಸ್. ಇಲ್ಲಿ ಇನ್ನೊಂದು ಟ್ಯಾಬ್ ಓಪನ್ ಆಗುತ್ತಾ. ನಾವು ಈ ಟ್ಯಾಬಲ್ಲಿ ಕ್ರಿಯೇಟ್ ಮಾಡಿರೋ ಫೈಲ್ಸ್ನ ಇಲ್ಲೂ ಕೂಡ ಓಪನ್ ಮಾಡ್ಬೋದು. ಕ್ಯಾಟ್ index.html ಇಲ್ಲಿ ಬರ್ದಿರೋದು ಕಂಟೆಂಟ್ ಎಲ್ಲ ಇಲ್ಲೂ ಕೂಡ ಓಪನ್ ಆಯ್ತಾ, ಅಥವಾ ಇದರಲ್ಲಿ ಬರ್ದಿದ್ದು ಇಲ್ಲೇ ಓಪನ್ ಮಾಡಿ ನೋಡ್ಬೇಕಂತೇನಿಲ್ಲ. ಇನ್ನೊಂದು ಟ್ಯಾಬ್ ಓಪನ್ ಮಾಡಿ ಅಲ್ಲೂ ಕೂಡ ನೋಡ್ಬೋದು. ಇದಿಷ್ಟು ಎಕ್ಸ್ಪೆರಿಮೆಂಟ್ 1 ಕ್ಲೌಡ್ ಶೆಲ್ಲಿಂದು. ಇದೆಲ್ಲ ಮಾಡಿದ್ಮೇಲೆ ಇದನ್ನೆಲ್ಲ ಹೀಗೆ ರನ್ನಿಂಗ್ ಅಲ್ಲಿ ಬಿಡಬಾರ್ದು, ಎಲ್ಲಾನು ಡಿಲೀಟ್ ಮಾಡ್ಬೇಕು ಲಾಸ್ಟಿಗೆ. ನಾವು ಫ್ರೀ ಟೈರ್ ಆಗಿ ಯೂಸ್ ಮಾಡ್ತಿದೀವಲ್ಲ AWS ನ, ಅದಕ್ಕೆ ಡಿಲೀಟ್. ಇಲ್ಲಿ ಟು ಕನ್ಫರ್ಮ್ ಡಿಲೀಷನ್ ಡಿಲೀಟ್ ಅಂತಾನೆ ಬರಿಬೇಕು. ಹಾಗೆ ಇನ್ನೊಂದು ಇದರಲ್ಲಿ ಫೈಲ್ಸ್ನ ಕೂಡ ಅಪ್ಲೋಡ್ ಮಾಡ್ಬೋದು. ಆಕ್ಷನ್ಸಿಗೆ ಹೋಗಿ ಅಪ್ಲೋಡ್ ಫೈಲ್.
CCPG4 ಅಪ್ಲೋಡ್ ಆಗ್ತಿದೆ. ಇದರಲ್ಲೇ ಅಪ್ಲೋಡ್ ಮಾಡಿ ಇದರಲ್ಲೇ ಡೌನ್ಲೋಡ್ ಕೂಡ ಮಾಡ್ಕೋಬಹುದು. ಈಗ ಅಪ್ಲೋಡ್ ಮಾಡಿದ್ಮೇಲೆ ಮತ್ತೆ ಇಲ್ಲಿ LS ಅಂತ ಕೊಟ್ಟಾಗ ಬರೀ ಅದೊಂದೇ ಬರುತ್ತೆ. ಯಾಕಂದ್ರೆ ಇದಕ್ಕಿಂತ ಮುಂಚೆ ನಾನು ಫೈಲ್ಸ್ ಎಲ್ಲ ಕ್ರಿಯೇಟ್ ಮಾಡಿದ್ಮೇಲೆ ಡಿಲೀಟ್ ಅಂತ ಕ್ಲಿಕ್ ಮಾಡಿದ್ದೆ, ಅದಕ್ಕೆ ಅವೆಲ್ಲ ಫೈಲ್ಸು ಡಿಲೀಟ್ ಆಗಿದೆ. ಇವಾಗ ಇದೊಂದೇ ಅಪ್ಲೋಡ್ ಮಾಡಿರೋದ್ರಿಂದ ಇದೊಂದೇ ಫೈಲ್ನ ತೋರಿಸ್ತಿದೆ. ಇದರಲ್ಲೇ ಆಕ್ಷನ್ಸು, ಡೌನ್ಲೋಡ್, ಇಲ್ಲಿ ಯಾವುದು ಡೌನ್ಲೋಡ್ ಮಾಡಬೇಕು ಅಂತ ಅದ್ರದ್ದು ನೇಮ್ ಕೊಟ್ಟರೆ ಸಾಕು. ಇದು file2.txt ಅವೆಲ್ಲ ಡಿಲೀಟ್ ಮಾಡಿರಲಿಲ್ಲ ಅಂತಂದರೆ ಅದೇ ನೇಮ್ ಕೊಟ್ಟು ಡೌನ್ಲೋಡ್ ಮಾಡಿದರೆ ಅವು ಕೂಡ ಡೌನ್ಲೋಡ್ ಆಗ್ತಿತ್ತು. CCPG4.pdf ಡೌನ್ಲೋಡ್. ಇಲ್ಲಿ ಡೌನ್ಲೋಡ್ ಆಗಿದೆ. ಇದಿಷ್ಟೇ. ಇದನ್ನು ಡಿಲೀಟ್ ಮಾಡಬೇಕು. ಡಿಲೀಟ್. ಇದಿಷ್ಟು ಎಕ್ಸ್ಪೆರಿಮೆಂಟ್ 1 ಕ್ಲೌಡ್ ಶೆಲ್ ಇಂದು ಕ್ಲೌಡ್ ಕಂಪ್ಯೂಟಿಂಗ್ ಲ್ಯಾಬ್. ಥ್ಯಾಂಕ್ ಯು.